ಸುಮಂತು ಋಷಿಗಳು ನಿಲ್ಲಿಸಿಬಿಟ್ರು. ಇವನು ಶತಾನೀಕ ಅಲ್ಲಿಂದ ಮುಂದುವರಿರಿ ಅಂತ ಹೇಳ್ತಾನಷ್ಟೇ ವಿನಃ ಇನ್ನೇನು ಪ್ರಶ್ನೆಯೋ ಏನೋ ಕೇಳಲಿಲ್ಲ. ಮುಂದುವರೆಸಿರಿ ಅಂತ ಹೇಳಿದಾಗ ಅವರು ಮುಂದೆ ಒರೆಸಿದ್ರು ಸುಮಂತುಗಳು. ಜಯೋಪಜೀವಿಯೋ ವಿಪ್ರಹ ಸಮಃ ಗುರುರುಚ್ಯತೆ. ಮಹಾಗುರು ಅಂತ ಹೇಳಿದ್ರೆ ತಂದೆ ತಾಯಿಗಳಲ್ಲದೆ ಒಬ್ಬ ಇದ್ದಾನೆ ಅಂತ ಹೇಳ್ತಾರೆ. ಗಮನ ಇಟ್ಟು ಕೇಳಿಕೊಳ್ಳಿ, ತಂದೆ ತಾಯಿಗಳಿಲ್ಲದೆ ಒಬ್ಬ ಮಹಾಗುರು ಇದ್ದಾನೆ. ಧರ್ಮಶಾಸ್ತ್ರದಲ್ಲಿ ತಂದೆ ತಾಯಿ ಮಹಾಗುರು, ಅದು ಸರಿ. ಮಹಾಗುರು ಅಂತ ಹೇಳಿದ್ರೆ ತಂದೆ ತಾಯಿಗಳಲ್ಲದೆ ಒಬ್ಬ ಇದ್ದರೆ ಅವನು ಯಾರು? ಜಯೋಪಜೀವಿಯೋ ವಿಪ್ರಹ ಸಮಃ ಗುರುರುಚ್ಯತೆ. ಜಯೋಪಜೀವಿ, ಮಹಾಭಾರತವನ್ನು ಓದಿ ತನ್ನ ಜೀವನದ ಪ್ರತಿಯೊಂದು ಮಗ್ಗಲುಗಳನ್ನು ಚಿಂತನೆ ಮಾಡುವವ ಏನಿದ್ದಾನೆ ಅವನು ಮಹಾಗುರು. ಅಂದರೆ ಮಹಾಭಾರತ ಓದಿದವ, ಮಹಾಭಾರತವನ್ನು ಚಿಂತನೆಯಲ್ಲಿ ತೊಡಗಿಸಿಕೊಂಡವ ಏನಿದ್ದಾನೆ ಅವನನ್ನು ಮಹಾಗುರು ಅಂತ ಕರೆಯೋದು. ಅಷ್ಟಾದಶ ಪುರಾಣಾನಿ ರಾಮಸ್ಯ ಚರಿತಂ ತಥಾ ವಿಷ್ಣುಧರ್ಮಾದಯೋ ಧರ್ಮಾ ಶಿವಧರ್ಮಾಶ್ಚ ಭಾರತ. ಯಾಕೆ ಅವನನ್ನು ಮಹಾಗುರು ಅಂತ ಕರಿಬೇಕು? ಅದಕ್ಕೆ ಮಹಾಭಾರತ ಎಲ್ಲವನ್ನೂ ಒಳಗೊಂಡಿದೆ, ಇಂಥದ್ದನ್ನು ಒಳಗೊಂಡಿಲ್ಲ ಅಂತಿಲ್ಲ. ಏನೇನು ಒಳಗೊಂಡಿದೆ? ಅಷ್ಟಾದಶ ಪುರಾಣಾನಿ, 18 ಪುರಾಣಗಳು, ಅದರ ತೀರ ಪರ್ಟಿಕ್ಯುಲರ್ ಆದ ಅಂಶಗಳು, ಅದು ಅಷ್ಟಾದಶ ಪುರಾಣಾನಿ. ಆಮೇಲೆ ರಾಮಸ್ಯ ಚರಿತಂ ತಥಾ, ವಾಲ್ಮೀಕಿ ರಾಮಾಯಣ ಮೊದಲಾದವುಗಳು. ವಿಷ್ಣು ಧರ್ಮಾದಯೋ ಧರ್ಮಾ, ವಿಷ್ಣು ಧರ್ಮ ಮೊದಲಾದ ಧರ್ಮಗಳು. ಶಿವಧರ್ಮಾಸ್ತಥೈವ ಚ, ಶಿವನನ್ನು ಕುರಿತಾದ ಪೂಜೆ, ಶಿವನನ್ನು ಕುರಿತಾದ ಅರ್ಚನೆ, ಇವುಗಳನ್ನು ಒಳಗೊಂಡಿರುತ್ತೆ. ಕಾರ್ಷ್ಣಂ ವೇದಂ ಪಂಚಮಂತು ಮಹಾಭಾರತಂ ಸ್ಮೃತಂ. ಕಾರ್ಷ್ಣಂ ವೇದಂ, ಇದನ್ನೆಲ್ಲವೂ ಕೂಡ ಸಂಗ್ರಹಿಸಿದ್ದದ್ದು ಮಹಾಭಾರತ. ಅದರಿಂದಾಗಿ ಮಹಾಭಾರತವನ್ನು ಕುರಿತು ತಿಳಿಸುವವ 10 ಗುರುಗಳು ತಿಳಿಸುವುದನ್ನು ಒಟ್ಟಿಗೆ ತಿಳಿಸ್ತಾನೆ ಅವನು. ಅಂದರೆ ಮಹಾಭಾರತವನ್ನು ಚಿಂತನೆ ಮಾಡಿದರೆ ತತ್ವಶಾಸ್ತ್ರದ ಎಲ್ಲ ಮಗ್ಗುಲುಗಳು, ಮಹಾಭಾರತವನ್ನು ಕೇವಲ ಕಥೆ ಅಂತ ಏನಲ್ಲ. ಏಕೆಂದರೆ ಅಲ್ಲಿ ಸನತ್ಸು ಜಾತೀಯ ಬರುತ್ತೆ, ವಿದುರ ನೀತಿ ಬರುತ್ತೆ, ಉದ್ಯೋಗ ಪರ್ವದ ದೀರ್ಘವಾದ ಚಿಂತನೆಗಳು ಬರುತ್ತೆ, ಆಮೇಲೆ ಶಾಂತಿ ಪರ್ವ, ಅನುಶಾಸನ ಪರ್ವ, ಆಶ್ವಮೇಧಿಕದ ಪರ್ವದಲ್ಲಿ ಬರುವ ಅನುಗೀತಾ ಪರ್ವ, ಎಲ್ಲವೂ ಒಟ್ಟಂದದಲ್ಲಿ ನಮಗೆ ಸಿಗುತ್ತೆ. ಅದರಿಂದಾಗಿ ಮಹಾಭಾರತವನ್ನು ತಿಳಿಸಿದವ ಜೀವನದ ತತ್ವಶಾಸ್ತ್ರದ ಎಲ್ಲ ಮಗ್ಗುಲುಗಳನ್ನು ತಿಳಿಸಿದ ಹಾಗೆ. ಆ ಕಾರಣದಿಂದ ಮಹಾಭಾರತವನ್ನು ತಿಳಿಸಿದವ ಮಹಾಗುರು ಅಂತ ಹೇಳ್ತಾರೆ. ಶ್ರೌತ ಧರ್ಮಾಶ್ಚ ರಾಜೇಂದ್ರ ನಾರದೋಕ್ತ ಮಹೀಪತೆ ಜಯೇತಿ ನಾಮ ಏತೇಷಾಂ ಪ್ರವದಂತಿ ಮನೀಷಿಣಃ. ಹೀಗೆ ಸಮಗ್ರ ಜ್ಞಾನ ಪ್ರಪಂಚ ಒಂದೆಡೆ ಇದೆ ಅಂತ ಹೇಳಿ ಅದನ್ನು ಜಯ ಅಂತ ಕರೀತಾರೆ. ಮಹಾಭಾರತಕ್ಕೆ ಇನ್ನೊಂದು ಹೆಸರು ಜಯ ಅಂತ, ಆ ಜಯವನ್ನು ಕರೀತಾರೆ. ಏವಂ ವಿಪ್ರ ಕದಂಬಸ್ಯ ಧಾರಕ ಪ್ರವರ ಸ್ಮೃತಃ. ಹೀಗೆ ಎಲ್ಲ ತರಹದ ಬ್ರಾಹ್ಮಣರ ಕೆಲಸವನ್ನು ಮಹಾಭಾರತ ಬಲ್ಲವನು ಒಬ್ಬನೇ ಮಾಡಿಬಿಡ್ತಾನೆ. ಆಚಾರ್ಯನ ಸ್ಥಾನವನ್ನೂ ತುಂಬುತ್ತಾನೆ, ಗುರುವಿನ ಸ್ಥಾನವನ್ನೂ ತುಂಬುತ್ತಾನೆ, ಮಹಾಗುರುವಿನ ಸ್ಥಾನವನ್ನೂ ತುಂಬುತ್ತಾನೆ, ಅಧ್ಯಾಪಕನ ಸ್ಥಾನವನ್ನೂ ತುಂಬುತ್ತಾನೆ. ಎಲ್ಲವೂ ಸೇರಿದರೆ ಮಹಾಭಾರತವನ್ನು ತಿಳಿಸುವ ಮಹಾಗುರು ಆಗ್ತಾನವನು. ಅದರಿಂದಾಗಿ ತಂದೆ ತಾಯಿಗಳನ್ನು ಹೊರತುಪಡಿಸಿದರೆ ಮಹಾಗುರು ಅಂತಂದರೆ ಮಹಾಭಾರತವನ್ನು ತಿಳಿಸಿದವ. ಯಸ್ತ್ವೇತಾನಿ ಸಮಸ್ತಾನಿ ಪುರಾಣಾನೀಹ ವಿದಂತಿತೆ ಭಾರತಂಚ ಮಹಾಬಾಹೋ ಸ ಸರ್ವಜ್ಞೋ ಮತೋ ನೃಣಾಂ. ಪುರಾಣಗಳನ್ನು ಮತ್ತು ಮಹಾಭಾರತವನ್ನು ತಿಳಿದವ,
ಅವನ ಯೋಗ್ಯತೆಗನುಗುಣವಾಗಿ ಸರ್ವಜ್ಞ ಆಗಿರ್ತಾನೆ. ಹೀಗಾಗಿ ಅವನಿಗೆ ಇದು ಗೊತ್ತಿರಲಿಕ್ಕಿಲ್ಲ, ತತ್ವಶಾಸ್ತ್ರದ ಈ ಆಯಾಮವನ್ನು ಅವನು ತಿಳಿದಿರೋದಿಲ್ಲ, ಈ ತರಹದ ಚಿಂತನೆಯನ್ನು ಮಾಡೋ ಅಗತ್ಯ ಇಲ್ಲ. ಹೀಗೆ ಮಹಾಭಾರತದ ಮಹಿಮೆಯನ್ನು ಅವರ ಮಗ ಜನಮೇಜಯನ ಮಗ ಶತಾನೀಕ ನಮ್ಮ ಮುಂದೆ ಇಡ್ತಾನೆ. ಶತಾನೀಕ ಪ್ರಶ್ನೆ ಮಾಡಿದ್ದಕ್ತಾನೆ ಸುಮಂತು ಋಷಿಗಳು ಹೇಳಿದ್ದು. ಅದರಿಂದ ಮಹಾಭಾರತದ ಮಹತ್ವ ಬೇರೆ ಪುರಾಣಗಳಲ್ಲಿ ಉಂಟು, ಅದು ಬೇರೆ ಬೇರೆ ರೀತಿಯಲ್ಲಿ ಇದೆ. ಇಲ್ಲಿ ಇರೋದು ಇನ್ನೂ ವಿಶಿಷ್ಟವಾಗಿ ಭವಿಷ್ಯೋತ್ತರ ಪುರಾಣ ಹೇಳಿದ ರೀತಿಯಲ್ಲಿ ಮಹಾಭಾರತದ ಮಹತ್ವ ಬೇರೆ ಪುರಾಣಗಳಲ್ಲಿಲ್ಲ. ಮಧ್ವಾಚಾರ್ಯರು ಗೀತಾ ಭಾಷ್ಯ ಅಂತ ಹೇಳಿ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಆ ಗೀತಾ ಭಾಷ್ಯದಲ್ಲಿ ಒಂದು ಮಾತು ಬರುತ್ತೆ, ಗ್ರಂಥಾಂತರಗತತ್ವಾಚ್ಚ ಅಂತ. ಬೇರೆ ಗ್ರಂಥಗಳಲ್ಲಿಯೂ ಮಹಾಭಾರತ ಇದೆ, ಮಹಾಭಾರತದ ಮಹಿಮೆ ಇದೆ, ಅದರಿಂದಾಗಿ ಮಹಾಭಾರತ ಎಲ್ಲಕ್ಕಿಂತ ಮಿಗಿಲು. ಬೇರೆ ಪುರಾಣಗಳು ಮಹಾಭಾರತವನ್ನು ಹೊಗಳುತ್ತವೆ, ಮಹಾಭಾರತ ಬೇರೆ ಪುರಾಣಗಳನ್ನು ಹೊಗಳುವುದಿಲ್ಲ. ಆದ್ದರಿಂದ ಎಲ್ಲಕ್ಕಿಂತ ಮಹಾಭಾರತ ಮಿಗಿಲು. ಗ್ರಂಥಾಂತರಗತತ್ವಾಚ್ಚ ನ ಅವಿದ್ಯಮಾನ ಸ್ತುತಿ. ಬೇರೆ ಗ್ರಂಥವೂ ಮಹಾಭಾರತದ ಮಹಿಮೆಯನ್ನು ಕೊರಳು ಬಿಚ್ಚಿ ಕೊಂಡಾಡಿದೆ. ಆದ್ದರಿಂದ ನ ಅವಿದ್ಯಮಾನ ಸ್ತುತಿ, ಇರದ ಸ್ತುತಿಯಲ್ಲ. ನ ಚ ಕರ್ತುರೇವ ಇತರತ್ರಾಪಿ ಸಾಮ್ಯಾತ್. ಮಹಾಭಾರತವನ್ನು ಹೊಗಳಿದ್ದಾರೆ ಅಂದರೆ ವೇದವ್ಯಾಸರನ್ನು ಹೊಗಳಿದ್ದಾರೆ ಅಂತರ್ಥ. ಅದರಿಂದಾಗಿ ಮಹಾಭಾರತವಾದ ಹೊಗಳಿಕೆಯನ್ನು ಆ ರೀತಿ ಸ್ವೀಕರಿಸಬೇಕಾದ ಅಗತ್ಯ ಇಲ್ಲ ಅಂದರೆ ಅವರು ಹೇಳ್ತಾರೆ ಇತರತ್ರಾಪಿ ಸಾಮ್ಯಾತ್, ಎಲ್ಲ ಕಡೆ ಇದೆ. ಗ್ರಂಥವನ್ನು ಹೊಗಳಿದರೆ ಕರ್ತೃವನ್ನು ಹೊಗಳಿದ ಹಾಗೆ, ಕರ್ತೃವನ್ನು ಹೊಗಳಿದರೆ ಗ್ರಂಥವನ್ನು ಹೊಗಳಿದ ಹಾಗೆ. ಆದರೆ ಒಂದೇ ಕರ್ತೃವಿನ ಬೇರೆ ಬೇರೆ ಕೃತಿಗಳನ್ನು ಹೊಗಳುವಾಗ ತಾರತಮ್ಯವನ್ನು ಹೇಳಿದರೆ ಯಾವುದು ಮಿಗಿಲು ಅಂತ ಹೇಳಿದ್ದಾರೋ ಅದೇ ಮಿಗಿಲು ಅಂತ. ಹೀಗೆ ಮಹಾಭಾರತವನ್ನು ಹೊಗಳಿದ್ದಾರೆ. ಅದರಿಂದಾಗಿ ಮಹಾಭಾರತ ಅನ್ನೋದು ಸರ್ವಸಂಗ್ರಾಹಕ ಅಂತ ಇಲ್ಲಿ ಸುಮಂತು ಋಷಿಗಳು ನಿರೂಪಣೆ ಮಾಡಿದ್ದಾರೆ. ಭಾರತಂಚ ಮಹಾಬಾಹೋ ಸ ಸರ್ವಜ್ಞೋ ಮತೋ ನೃಣಾಂ ತಸ್ಮಾತ್ ಪೂಜ್ಯೋ ಹಿ ರಾಜೇಂದ್ರ ವರ್ಣೈರ್ವಿಪ್ರಾದಿಭಿಃ ಸದಾ. ಮಹಾಭಾರತವನ್ನು ತಿಳಿದವನು ಎಲ್ಲ ಜಾತಿಗಳಿಗೆ ಸೇರಿದವರಿಂದ, ಎಲ್ಲ ಮತಗಳಿಗೆ ಸೇರಿದವರಿಂದ ಪೂಜ್ಯ. ನಮ್ಮ ಮತದ ಪ್ರಕ್ರಿಯೆ ಯಾರು, ನಮ್ಮ ಮತದ ಪ್ರಕ್ರಿಯೆಯನ್ನು ನಾನು ತಿಳ್ಕೊಂಡಿದ್ದೇನೆ ಅಂತಂದರೆ ಆ ಮತದ ಪ್ರಕ್ರಿಯೆಯನ್ನು ತಿಳಿದುಕೊಂಡವರಿಂದ ಮಾತ್ರ ಪೂಜ್ಯ ಅವನು. ಆಯಾ ಮತದವರು ಆಯಾ ಮತದವರನ್ನು ಈ ಗ್ರಂಥವನ್ನು ಇವನು ತಿಳಿದವನಿದ್ದಾನೆ ಅಂತ ಪೂಜಿಸಬಹುದು. ಆದರೆ ಮಹಾಭಾರತವನ್ನು ತಿಳಿದವನನ್ನು ಎಲ್ಲ ಮತದವರು, ಎಲ್ಲ ಜಾತಿಗಳವರು ಅವನನ್ನು ಗೌರವಿಸಬೇಕು. ಯಾಕೆಂದರೆ ಮಹಾಭಾರತ ಭಾರತವನ್ನು ಕಟ್ಟುವ ದೊಡ್ಡ ಶಕ್ತಿಯಾಗಿದೆ ಅಂತ ಹೇಳ್ತಾರೆ. ಆ ತರಹದ ಮಹಾಭಾರತ ಇದು. ಕಿಂತ್ವಯಾನ ಶ್ರುತಂ ವಾಕ್ಯಂ ಯದಾಹ ಭಗವಾನ್ ವಿಭು. ಯಾಕೆ ನಿನಗೆ ಈ ಮಾತು ಕಿವಿಗೆ ಬಿದ್ದಿಲ್ವಾ ಅಂತ ಒಂದರ ಬಗ್ಗೆ ಹೇಳ್ತಾರೆ. ಯಾವುದದು? ಅಲ್ಪಂ ವಾ ಬಹುವಾ ಯಸ್ಯ ಶ್ರುತಸ್ಯೋಪಕರೋತಿ ಯಃ ತಮಪೀಹ ಗುರುಂ ವಿದ್ಯಾತ್ ಶ್ರುತೋಪಕ್ರಿಯೆಯ ತಥಾ. ಯಾರ ಉಪದೇಶ ಅಥವಾ ಯಾರ ಟಿಪ್ಸು ಬೇರೆ ಬೇರೆ ಶಾಸ್ತ್ರದ ಮೊದಲುಗಳನ್ನು ಯಾವತ್ತೋ ಒಂದು ದಿವಸ ಮುಟ್ಟತ್ತೋ ಅವನೇ ಗುರು. ಇನ್ನು ಎಲ್ಲ ಸಂಗತಿಗಳನ್ನು ಒಳಗೊಂಡ ಮಹಾಭಾರತವನ್ನು ಧರಿಸಿದವ ಮಹಾಗುರು ಆಗೋದಿಲ್ವೇ? ಏಕೆ ಈ ಮಾತು ಕೇಳಲಿಲ್ವ ನೀನು ಅಂತ ಸಂಪ್ರದಾಯದ ಸಮ್ಮತಿಯನ್ನು ಹೇಳ್ತಾರೆ. ಬ್ರಾಹ್ಮಸ್ಯ ಜಮನಕರ್ತ ಸ್ವಧರ್ಮಸ್ಯ ಚ ಶಾಸಿತ ಬಾಲೋಪಿ ವಿಪ್ರೋ ವೃದ್ಧಸ್ಯ
ಪಿತಾ ಭವತಿ ಧರ್ಮತಃ. ಹೀಗೆ ವೇದವನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ ಮಹಾಭಾರತದ ರೀತಿ ನೀತಿಗಳನ್ನು, ಮಹಾಭಾರತದ ವಾಕ್ಯಗಳ ವಿಸ್ತಾರವನ್ನು, ವ್ಯಾಖ್ಯಾನವನ್ನು ಯಾರು ಮಾಡ್ತಾನೆ ಅವನು ಬಾಲಕನಾದರೂ ಗುರುವೇ. ಅವನು ಪುಟ್ಟ ಹುಡುಗ ಆಗಿರಬಹುದು, ಅವನ ಮಾತಿನಿಂದ ಮಹಾಭಾರತದ ಮೂಲಕ ವೇದ ಏನಾದರೂ ತಿಳಿದರೆ ಅವನು ಪೂಜ್ಯನೇ ಆಗ್ತಾನೆ. ಬಾಲೋಪಿ ವಿಪ್ರೋ ವೃದ್ಧಸ್ಯ ಪಿತಾ ಭವತಿ ಧರ್ಮತಃ ಅಧ್ಯಾಪಯಾಮಾಸ ಪಿತೃನ್ ಶಿಶುರಾಂಗಿರಸ ಕವಿ ಪುತ್ರಕ ಇತಿ ಹೋವಾಚ ಜ್ಞಾನೇನ ಪರಿಗೃಹ್ಯತಾಂ. ಹಿಂದೆ ಒಂದು ಸರ್ತಿ ಹೀಗಾಯಿತು. ಒಬ್ಬ ಪುಟ್ಟ ಹುಡುಗ, ಯಾರು ಅಂಗಿರಸರ ಮಗ, ಅವನು ತನ್ನ ಮುಂದೆ ಕುಳಿತಿದ್ದ ವೃದ್ಧರನ್ನು, ಅಲ್ಲಿ ಕೆಲವೊಬ್ಬರು ದೇವತೆಗಳು ಇದ್ದರು, ಪುತ್ರಕಾ ಇತಿ ಹೋವಾಚ, ಮಕ್ಕಳೇ ಅನ್ನಂತೆ. ಯಾಕೆಂದರೆ ಜ್ಞಾನೇನ ಪರಿಗೃಹ್ಯತಾಂ, ನಾನು ಅರಿವು ನೀಡುವವ, ಇವರು ಅರಿವನ್ನು ಸ್ವೀಕಾರ ಮಾಡುವವರು ಅನ್ನುವ ದೃಷ್ಟಿಕೋನದಲ್ಲಿ. ಹೀಗಾಗಿ ತೇತಮರ್ಥಂ ಅಪೃಚ್ಛಂತ ದೇವಾ ನಾಗತಮನ್ಯವಃ. ದೇವಾ ನಾಗತಮನ್ಯವಃ, ದೇವತೆಗಳಿಗೆ ಸಿಟ್ಟೇ ಬರಲಿಲ್ಲ. ಯಾಕೆಂದರೆ ಎಲ್ಲರಿಗೂ ಅದನ್ನು ತೋರಿಸಿದ್ದು ಅವರು. ದೇವತೆಗಳು ಹಿರಿಯರು, ಋಷಿಗಳು ಕಿರಿಯರು, ಎಲ್ಲ ರೀತಿಯಿಂದ ವಯಸ್ಸಿನಲ್ಲಿಯೂ ಜ್ಞಾನದಲ್ಲಿಯೂ ದೇವತೆಗಳು ಹಿರಿಯರು. ಆದರೆ ಜನರಿಗೆ ಒಂದು ಪಾಠವನ್ನು ಹೇಳಿಕೊಡಬೇಕಿತ್ತು. ಅದರಿಂದಾಗಿ ದೇವತೆಗಳು ಬಂದು ಕೆಳಗಡೆ ಕೂತರು. ಉಪದೇಶಕರ ಸ್ಥಾನದಲ್ಲಿ ಅಥರ್ವ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ಅವನು ಹೇಳಿದ, ಪುತ್ರಕಾ ಇತಿ ಹೋವಾಚ, ಮಕ್ಕಳೇ ಅನ್ನಂತೆ. ದೇವತೆಗಳಿಗೆ ಸಿಟ್ಟು ಬರಲಿಲ್ಲ. ಯಾಕೆ ಅಂದರೆ ಜ್ಞಾನದ ರೀತಿಯಲ್ಲಿ ಇವರು ನಮಗೆ ಗುರುಗಳು, ಜ್ಞಾನವನ್ನು ಕೊಟ್ಟವರು ಹಿರಿಯರು ಅನ್ನುವ ದೃಷ್ಟಿಕೋನದಿಂದ. ಹೀಗೆ ಗುರುಗಳ, ಮಹಾಗುರುಗಳ ನಿರ್ವಚನದ ಹಿನ್ನೆಲೆಯಲ್ಲಿ ಪುರಾಣದ ವಿಸ್ತಾರ, ಭವಿಷ್ಯೋತ್ತರ ಪುರಾಣದ ಉತ್ತರ ಮೊದಲಾದವುಗಳನ್ನು ನೋಡಿದೆವು. ತನ್ಮೂಲಕ ಮಹಾಭಾರತದ ಮಹತ್ವವನ್ನು ಮನಗೊಂಡೆವು. ಇದನ್ನು ಇನ್ನೂ ನಾವು ಮುಂದೆ ಹೋಗೋಣ, ಅದನ್ನು ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.